ನಮಸ್ಕಾರ. ಬಿಗ್ ಸ್ಟೋರಿಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಅತ್ತ ವಿಷಗಾಳಿ, ಇತ್ತ ಯಮಚಳಿ. ಭಾರತಕ್ಕೆ ಏನಿದು ಮತ್ತೊಂದು ಕಂಟಕ. ಕೊರೋನಾ ಗಂಡಾಂತರದ ಮಧ್ಯೆಯೇ ಕಾಡ್ತಾ ಇದೆ ಯಾಕೆ ರಣಚಳಿ. 12 ದೇಶಗಳನ್ನ ಕಾಡಿದ ಶೀತಭೂತ ದೆಹಲಿಗೂ ಎಂಟ್ರಿ ಕೊಟ್ಟಿದ್ದೇಕೆ? ಈ ಡೆಡ್ಲಿ ಚಳಿಗೆ ಸೈನಿಕರ ರಕ್ತವೇ ಹೆಪ್ಪುಗಟ್ತಾ ಇದೆಯಾ? ಇದುವೇ ಈ ಹೊತ್ತಿನ ಸ್ಪೆಷಲ್ ಭಾರತದಲ್ಲಿ ವಿಷವ್ಯೂಹ. ವಿಷಗಾಳಿ ಯಮಚಳಿ ಭಾರತಕ್ಕೆ ಮತ್ತೊಂದು ಕಂಟಕ. It was the coldest night one witnessed at. सर गोभी का हालात पूरा जम चुका है. यहाँ पे बहुत काफी ठंडी हुआ है. 4-5 दिन पहले बारिश हुई थी, इस वजह से बहुत ज्यादा ठंडी है. ಹನ್ನೆರಡು ದೇಶಗಳನ್ನ ಕಾಡಿದ ರಣಚಳಿ ದೆಹಲಿಯನ್ನ ಕಾಡ್ತಿರೋದ್ಯಾಕೆ? Severe cold wave conditions. Homeless people have started taking refuge at the night shelters. I'm currently at Sarai Kale Khan night shelter where a number of people are present here. ಗಡಿ ಕಾಯ್ತಿರೋ ಸೈನಿಕರ ರಕ್ತವನ್ನೇ ಹೆಪ್ಪುಗಟ್ಟಿಸಿದೆಯಾ ರಣಚಳಿ? ಅಬ್ಬಾ, ಅದೇನ್ ಚಳಿ ಗುರು! ಇಂಥ ರಣಚಂಡಿ ಚಳಿನ ನಾನೆಲ್ಲೂ ಕಂಡಿರ್ಲಿಲ್ಲ. ಸ್ವೆಟರ್ ಹಾಕೊಂಡ್ರು ಚಳಿ ಕಾಡೋದು ನಿಂತಿಲ್ಲ. ಸ್ಕಾರ್ಫು ಮಫ್ಲರ್ ಹಾಕೊಂಡ್ರು ರಕ್ತ ಹೆಪ್ಪುಗಟ್ಟಿಸುವ ಚಳಿ ಬಿಡ್ತಾನೆ ಇಲ್ಲ. ಬಿಸಿ ಬಿಸಿ ಕಾಫಿ ಟೀ ಕುಡಿಯೋಣ ಅಂದ್ರೆ ನಾಲಿಗೆಗೆ ಬಿಸಿನೇ ತಡ್ತಾ ಇಲ್ಲ. ಇದರ ಮಧ್ಯೆ ಈ ಹಾಳಾದ ಯಮಗಾಳಿ ಬೇರೆ ಉಸಿರುಗಟ್ಟಿಸ್ತಾ ಇದೆಯಲ್ಲಪ್ಪ. ಇದು ರೀ ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಯ ಸದ್ಯದ ಪರಿಸ್ಥಿತಿ. हर कोई काम जो है स्पष्ट तरीके से नहीं हो पा रहा है. धुंध के कारण जो है चलने फिरने में भी समस्या है. ठंड भी है, धुंध भी है, दोनों समस्याएं जो है. आज बहुत ज़्यादा ठंड थी सर. आज हम ऑटो रात में चला रहे थे. ನೋಡಿ, ಯಮಚಳಿ ರಣಭಯಂಕರ ಶೀತಗಾಳಿ ಅದೇಗೆ ದೆಹಲಿನ ಕಾಡ್ತಾ ಇದೆ ಅಂತ. ರಸ್ತೆಗಳೆಲ್ಲ ಹಿಮ ಆವರಿಸಿದೆ. ಮುಂದಿನ ದಾರಿ ಏನು ಅನ್ನೋದೇ ಕಾಣದಾಗಿದೆ. ಬೆಳಗ್ಗೆ ಆಗಿದ್ರೂ ಕೂಡ ಹೆಡ್ಲೈಟ್ಗಳನ್ನ ಹಾಕೊಂಡು ಗಾಡಿಗಳನ್ನ ಓಡಿಸುವಂತಾಗಿದೆ. ದೇಹವನ್ನೇ ಬೆಂಡಾಗಿಸ್ತಿರೋ ಈ ಡೆಡ್ಲಿ ಚಳಿ ದೆಹಲಿಯನ್ನ ಕಳೆದೊಂದು ತಿಂಗಳಿನಿಂದ ಇದೇ ರೀತಿ ಭಯಾನಕವಾಗಿ ಕಾಡ್ತಾನೆ ಬರ್ತಿದೆ. ಅದರಲ್ಲೂ ಇಂಥ ಚಳಿಗೆ ಶೀತಗಾಳಿಗೆ ರಸ್ತೆಗಳು ಕಾಣದೆ ಹೋಗಿ ಸಂಭವಿಸ್ತಿವೆ ಸಾಕಷ್ಟು ಆಕ್ಸಿಡೆಂಟ್ಸ್.
30 ದಿನಗಳಲ್ಲಿ ಅತಿ ಹೆಚ್ಚು ಕೋಲ್ಡ್ ಡೇಗಳನ್ನ ದೆಹಲಿ ಜನ ನೋಡ್ತಾನೆ ಬರ್ತಿದ್ದಾರೆ. ಇದ್ದಕ್ಕಿದ್ದಂತೆ ಕುಸಿದು ಬಿಡೋ ತಾಪಮಾನ, ಇದ್ದಕ್ಕಿದ್ದಂತೆ ಕಾಡೋಕೆ ಶುರು ಮಾಡೋ ಶೀತ ರಾಕ್ಷಸ ದೆಹಲಿ ಜನರನ್ನ ತತ್ತರಿಸುವಂತೆ ಮಾಡಿಬಿಟ್ಟಿದ್ದಾರೆ. ಕುಂತರೂ ನಡಗಬೇಕು, ನಿಲ್ಲೋಕು ಆಗಬಾರ್ದು, ಆ ಮಟ್ಟಕ್ಕೆ ಕಾಡೋಕೆ ಶುರು ಮಾಡಿದ್ದಾರೆ. ಅದರಲ್ಲೂ 2021ರ ಮೊದಲನೇ ದಿನಾನೇ ದೆಹಲಿಯನ್ನ ಕಾಡುಬಿಟ್ಟಿದ್ದು ಅದೆಂಥ ಚಳಿ ವೀಕ್ಷಕರೇ, ಬರೋಬ್ಬರಿ 15 ವರ್ಷದ ಸಾವಿನ ಚಳಿ ಅದು. ಶುಕ್ರವಾರ ದೆಹಲಿ ಜನ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ರೂ ಕೂಡ ಈ ರಣಚಳಿ ಬಿಡದೆ ಕಾಡಿದೆ. ಅದು ಯಾವ ಮಟ್ಟಿಗೆ ಅಂದ್ರೆ ಕಳೆದ 15 ವರ್ಷದಲ್ಲೇ ಅತಿ ಕಡಿಮೆ ತಾಪಮಾನ ದಾಖಲಾಗುವ ಮಟ್ಟಕ್ಕೆ. ಹೌದು, ದೆಹಲಿಯಲ್ಲಿ ಜನವರಿ ತಿಂಗಳಲ್ಲಿ ಈವರೆಗೂ ಅತಿ ಕಡಿಮೆ ತಾಪಮಾನ ದಾಖಲಾಗ್ತಿರೋ ವರ್ಷಗಳು ಅಂದ್ರೆ ಒಂದು 1935, ಮತ್ತೊಂದು 2006. 1935ರಲ್ಲಿ ಅತಿ ಕನಿಷ್ಠ ತಾಪಮಾನ ಅಂದ್ರೆ 0.6 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿತ್ತು. ಇದಾದ ನಂತರದಲ್ಲಿ 2006ರ ಜನವರಿ 8ರಂದು ದೆಹಲಿಯಲ್ಲಿ 0.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಆದ್ರೆ ಈಗ 2006ರ ದಾಖಲೆಯನ್ನೇ ಮುರಿದುಬಿಟ್ಟಿದೆ ಈ ವರ್ಷದ ಜನವರಿ ತಿಂಗಳ ದೆಹಲಿ ಚಳಿ. ಹಾಗಾದ್ರೆ ಶುಕ್ರವಾರ ದಾಖಲಾದ ತಾಪಮಾನ ಎಷ್ಟು ಅಂದ್ರೆ -1.1 ಡಿಗ್ರಿ ಸೆಲ್ಸಿಯಸ್ ಚಳಿ. ಹಿಂಗಾಗಿನೇ ದೆಹಲಿ ಸಿಎಂಗೆ ಶುರುವಾಗಿದೆ ಎಲ್ಲಿಲ್ಲದ ಆತಂಕ. ದೆಹಲಿ ಸುತ್ತ ಯಾಕಿಂತ ವಿಷವರ್ತುಲ. ಒಂದ್ ಕಡೆ ಯಮಚಳಿ ದೆಹಲಿಯನ್ನ ಗಡಗಡ ನಡೆಸ್ತಾ ಇದೆ, ಮತ್ತೊಂದು ಕಡೆ ವಿಷಗಾಳಿ ದೆಹಲಿಯನ್ನ ಸಾವಿನ ಅಂಚಿಗೆ ದೂಡ್ತಿದೆ. ಹೌದು, ಊಹೆಗೂ ನಿಲುಕೋದಿಲ್ಲ, ಅಷ್ಟರ ಮಟ್ಟಿಗೆ ದೆಹಲಿ ಶತಮಾನದಲ್ಲಿ ಬದಲಾಗ್ಬಿಟ್ಟಿದೆ. ವರ್ಷದಿಂದ ವರ್ಷಕ್ಕೆ ಡೆಡ್ಲಿ ಚಳಿ ದೆಹಲಿಯನ್ನ ಹೆಚ್ಚಾಗಿ ಕಾಡೋದಲ್ಲದೆ ಹರಿಭಯಂಕರ ವಿಷಗಾಳಿ ಕೂಡ ದೆಹಲಿಯನ್ನ ಕಾಡ್ತಾನೆ ಬರ್ತಿದೆ. ಅದರಲ್ಲೂ ಒಂದು ಶಾಕಿಂಗ್ ವಿಷಯ ಏನಪ್ಪಾ ಅಂದ್ರೆ 2014ರ ಪಟ್ಟಿ ಪ್ರಕಾರ ವಿಶ್ವ ಆರೋಗ್ಯ ಸಂಸ್ಥೆ ಜಗತ್ತಿನ 160 ಕಲುಷಿತ ನಗರಗಳನ್ನ ಗುರುತಿಸುತ್ತೆ. ಅದರಲ್ಲಿ ನಂಬರ್ 1 ಆಗಿ ಇದ್ದಿದ್ದೇ ದೆಹಲಿ. ಇದೀಗ ಇಂಥ ದೆಹಲಿಯಲ್ಲಿ ಪದೇ ಪದೇ ಕಂಪಿಸೋಕೆ ಶುರು ಮಾಡಿದೆ ಭೂಮಿ. ದೆಹಲಿಯಲ್ಲಿ ಚಳಿ ನಡುವೆ ಕಲುಷಿತ ಗಾಳಿ ಕಾಡ್ತಾ ಇರೋದಲ್ಲದೆ ಇತ್ತೀಚೆಗೆ 4 ರಿಂದ 5 ತಿಂಗಳಿನಿಂದ ಭೂಮಿ ಬೇರೆ ಕಂಪಿಸೋಕೆ ಶುರು ಮಾಡಿದೆ. 2 ತಿಂಗಳಲ್ಲಿ 45ಕ್ಕೂ ಅಧಿಕ ಬಾರಿ ಭೂಮಿ ಬಾಯಿ ತೆರೆಯುವ ಪ್ರಯತ್ನ ಮಾಡಿದೆ ಅಂದ್ರೆ ಲೆಕ್ಕ ಹಾಕಿ ದೆಹಲಿ ಸ್ಥಿತಿ ಹೇಗಾಗಿದೆ ಅಂತ. ಇನ್ನು ಯಾಕೆ ದೆಹಲಿ ಸುತ್ತ ವಿಷವರ್ತುಲ ಸೃಷ್ಟಿಸ್ತಾ ಇದೆ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ ಅಂದ್ರೆ ದೆಹಲಿಯಲ್ಲಿ ಇಷ್ಟು ದಿನ ಚೀನಾ ವೈರಸ್ ಅಬ್ಬರ ಜೋರಾಗಿತ್ತು. ಆದ್ರೀಗ ಇದರ ಜೊತೆಗೆ ಈಗ ಭಯಂಕರವಾಗಿ ಕಾಡೋಕೆ ಶುರು ಮಾಡಿದೆ ಬ್ರಿಟನ್ ವೈರಸ್. ದೆಹಲಿಗೆ ಒಕ್ಕರಿಸಿದೆ 30 ಬ್ರಿಟನ್ ಭೂತ. ಕೊರೋನಾಗೆ ಕಡಿವಾಣ ಹಾಕೋ ಕಾಲ ಬಂತು ಅಂತ ದೆಹಲಿ ಜನ ನಿಟ್ಟುಸಿರು ಬಿಡುವಾಗಲೇ ದೆಹಲಿಯಲ್ಲಿ ಬ್ರಿಟನ್ ಭೂತ ಒಕ್ಕರಿಸಿಬಿಡ್ತು. ಭಾರತದಲ್ಲೂ ಬ್ರಿಟನ್ ವೈರಸ್ ಹಬ್ಬಕ್ಕೆ ಶುರು ಮಾಡಿದ್ದೆ ತಡ ದೆಹಲಿಯಲ್ಲಿ ಒಂದೊಂದೇ ಕೇಸು ಹೊರಬರೋಕೆ ಆರಂಭವಾದವು. ಇದೀಗ ಹತ್ತತ್ರ 30 ಬ್ರಿಟನ್ ವೈರಸ್ ಕೇಸ್ ದೆಹಲಿಯಲ್ಲಿ ದಾಖಲಾಗಿದೆ. ಇಂಥ ಟೈಮ್ನಲ್ಲಿ ಯಮಚಳಿ ದೆಹಲಿಯನ್ನ ಕಾಡ್ತಿದೆ. ಇಂಥ ರಣಚಳಿಯ ಮಧ್ಯೆಯೇ ತಿಂಗಳುಗಳಿಂದ ಛಲ ಬಿಡದ ಕೇಂದ್ರ ಸರ್ಕಾರ ವಿರುದ್ಧ ಹೋರಾಟಕ್ಕೆ ಇಳಿದಿದ್ದಾರೆ ರೈತರು. ಈ ಡೆಡ್ಲಿ ಚಳಿಗೆ ಗಡಗಡ ನಡುತ್ತಿದೆ ಉತ್ತರ ಭಾರತ. ಹೇಳಬೇಕು ಅಂದ್ರೆ ದೆಹಲಿಯನ್ನ ಮಾತ್ರ ಈ ರಣಚಳಿ ಕಾಡ್ತಿಲ್ಲ, ಬದಲಾಗಿ ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಅಬ್ಬರಿಸ್ತಾ ಇದೆ ನೋಡಿ ಡೆಡ್ಲಿ ಚಳಿ. ಉತ್ತರ ಪ್ರದೇಶದಲ್ಲಿ, ಪಂಜಾಬ್ನಲ್ಲಿ, ಹರಿಯಾಣದಲ್ಲಿ ಚಳಿ ಕಾಡ್ತಾ ಇದ್ರೆ ಹಿಮಾಚಲ ಪ್ರದೇಶ, ಶಿಮ್ಲಾ ಇಲ್ಲೆಲ್ಲ ಹಿಮಮಳೆ ರಣದಾಳಿ ಇಡ್ತಿದೆ. ಕಾಶ್ಮೀರದಲ್ಲಂತೂ ಒಂದೆಜ್ಜೆ ಮುಂದೆ ಹೋಗಕ್ಕಾಗಲ್ಲ, ಆ ಮಟ್ಟಿಗೆ ಹಿಮ ಆವರಿಸಿಕೊಂಡಿದೆ. ರಸ್ತೆಗಳೆಲ್ಲ ಹಿಮದಿಂದ ಬ್ಲಾಕ್ ಆಗಿದ್ದು ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂಥ ಹಿಮದಾಳಿಯ ಮಧ್ಯೆಯೂ -20 ಡಿಗ್ರಿ ಚಳಿಯಲ್ಲೂ ದೇಶ ಕಾಯ್ತಿದ್ದಾರೆ ನಮ್ಮ ವೀರ ಯೋಧರು. ಗಡಿಯಲ್ಲಿ -20 ಡಿಗ್ರಿ ಚಳಿ ಇದ್ದು ಜ್ಯೂಸ್ ಪಟ್ಟಣ ಎಲ್ಲ ಕೂಲ್ ಆಗ್ತಿದೆ. ಹೊಟ್ಟೆ ಕೂಡ ಕಲ್ಲಿನಂತಾಗ್ತಿದೆ.
ಟೊಮಾಟೊ ಅಂತೂ ಗಟ್ಟಿಯಾಗಿ ಒಳ್ಳೆ ಬಾಲ್ ರೀತಿ ಎಸೆದರೆ ಬಿಚ್ಚಿ ಬೀಳ್ತಾ ಇದೆ. ಈ ರೀತಿಯ ರಣಚಳಿಯ ಮಧ್ಯೆಯೂ ಲಡಾಖ್ ಗಡಿಯಲ್ಲಿ ಚೀನಾ ಯುದ್ಧಕ್ಕೆ ಸಜ್ಜಾಗಿ ನಿಂತಿದೆ. ಯುದ್ಧಕ್ಕೆ ಬೇಕಾದ ಶಸ್ತ್ರಾಸ್ತ್ರಗಳನ್ನ ಗಡಿಗೆ ರವಾನಿಸಿಕೊಂಡಿದೆ. ಭಾರತ ಕೂಡ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಯುದ್ಧಕ್ಕೆ ಈ ಡೆಡ್ಲಿ ಚಳಿಯ ಮಧ್ಯೆಯೂ ಎದೆ ಸೆಡಿಸಿ ನಿಂತಿದೆ. ಸದ್ಯಕ್ಕೆ ಕೇವಲ ಭಾರತ ಮಾತ್ರ ಇಂಥ ಡೆಡ್ಲಿ ಚಳಿಗೆ ಸಿಲುಕಿಲ್ಲ. ಈ ಹರಿಭಯಂಕರ ಚಳಿ ಮತ್ತು ಹಿಮಕ್ಕೆ ಸಿಲುಕಿವೆ 12 ದೇಶ. ಚಳಿಗೆ ಸಿಲುಕಿರೋ 12 ದೇಶಗಳ ಯಾವುದು? ಹೌದು, ನ್ಯೂಜಿಲೆಂಡ್ನಲ್ಲೂ ಚಳಿ ವಿಪರೀತವಾಗಿ ಕಾಡ್ತಿದ್ದು ಹಿಮಮಳೆ ಕಾಡ್ತಾ ಇದೆ. ನ್ಯೂಯಾರ್ಕ್ನಲ್ಲಿ ರಸ್ತೆಗಳೇ ಐಸ್ ಆಗೋಗಿದ್ದು ಜನ ಮನೆಯಿಂದ ಹೊರಬರೋಕೆ ಹೆದರ್ತಾ ಇದ್ದಾರೆ. ಕೆನಡಾದಲ್ಲೂ ರಣಚಳಿಯಿಂದ ಶೀತಗಾಳಿಯಿಂದ ಹಿಮರಾಕ್ಷಸ ದಾಳಿ ಇಡ್ತಿದ್ದಾನೆ. ಆಸ್ಟ್ರೇಲಿಯಾದಲ್ಲಿ ಜನಜೀವನಕ್ಕೆ ಚಳಿ ಆಪತ್ತಾಗಿ ಕಾಡ್ತಾ ಇದೆ. ಅದರಲ್ಲೂ ರಷ್ಯಾದಲ್ಲಿ ಐಸ್ ಮಳೆಯೇ ಆಗ್ಬಿಟ್ಟಿದ್ದು ಕಾರುಗಳು ಐಸ್ ಆಗೋಗಿವೆ, ರಸ್ತೆಗಳು ಐಸ್ ಆಗೋಗಿವೆ. ಆ ಐಸನ್ನ ಬಿಡಿಸೋಕೆ ಜನ ಸುತ್ತಿಗೆಯಿಂದ ಹೊಡಿತಾ ಇದ್ದಾರೆ. ಇದು ರಷ್ಯಾದಲ್ಲಿ ಮಾತ್ರ ಅಲ್ಲ, ಚೀನಾದಲ್ಲಿ ಹಿಮ ಆವರಿಸಿದ್ದು ಕಾರು ಫುಲ್ ಆಗಿ ಹಿಮದಡಿ ಸಿಲುಕಿ ಹೋಗಿದೆ. ಮೆಕ್ಸಿಕೋ, ಯುಕ್ರೇನ್ನಲ್ಲೂ ರಣಚಳಿ ಆವರಿಸಿ ಹಿಮಮಳೆ ಸುರಿದ ಕಾರಣ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಆಶ್ಚರ್ಯ ಏನಂದ್ರೆ ಸೌದಿ ಅರೇಬಿಯಾದಲ್ಲಿ ಚಳಿ ವಿಪರೀತವಾಗಿದ್ದು ಹಿಮದ ಅಬ್ಬರ ಜೋರಾಗಿದೆ. ಹೀಗೆ ಸುಮಾರು 12 ದೇಶಗಳನ್ನ ಕಾಡಿದೆ ರಣಚಳಿ. ಈಗ ದೆಹಲಿಯನ್ನ ಕಾಡ್ತಾ ಇದೆ. ಇದರ ಮಧ್ಯೆ ಸಾವಿಗೆ ದೂಡುವ ವಿಷಗಾಳಿ ಬೇರೆ ಕಾಡ್ತಿದೆ. ಇನ್ನು ಈ 2 ಕಂಟಕದ ಮಧ್ಯೆ ಕೊರೋನಾ ಭೀತಿ ಕೂಡ ಕಾಡ್ತಿದೆ. ಯಾಕಂದ್ರೆ ಚಳಿ ಹೆಚ್ಚಾಯ್ತು ಅಂದ್ರೆ ಸಾಮಾನ್ಯವಾಗಿ ಜ್ವರ, ಕೆಮ್ಮು, ನೆಗಡಿಯಂತಹ ಅನಾರೋಗ್ಯ ಕಾಡೋಕೆ ಶುರು ಮಾಡುತ್ತೆ. ಈಗ ಬ್ರಿಟನ್ ವೈರಸ್ ಬೇರೆ 70% ವೇಗವಾಗಿ ಹರಡುತ್ತೆ ಅಂತಿರೋ ಕಾರಣ ಕೊರೋನಾ ಭೀಕರವಾಗಿ ದೆಹಲಿಯನ್ನ ಆವರಿಸಿಬಿಡುತ್ತಾ ಅನ್ನೋ ಭಯ ಶುರುವಾಗಿದೆ. ಹಾಗಾದ್ರೆ ದೆಹಲಿ ಸುತ್ತ ಸುತ್ತಿಕೊಳ್ತಿದ್ಯಾ ಯಮಚಳಿ, ವಿಷಗಾಳಿಯ ವಿಷವರ್ತುಲ? ಕಾಶ್ಮೀರ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಸ್ನೋಫಾಲ್ ಆಗ್ತಾ ಇರೋ ಕಾರಣ ದೆಹಲಿ ಸುತ್ತ ರಾಕ್ಷಸ ರೂಪಿ ಯಮಚಳಿ ಶೀತಗಾಳಿಯ ಆವರಿಸಿದೆ. ಆದ್ರೆ ಈ ಶೀತಗಾಳಿಯ ಜೊತೆಗೆ ದೆಹಲಿಯ ಸುತ್ತ ವಿಷವ್ಯೂಹ ಸೃಷ್ಟಿಸ್ತಾ ಇರೋದೇ ಅಲ್ಲಿನ ವಿಷಗಾಳಿ. ಯಾಕೆ ದೆಹಲಿ ಸನ್ನಿವೇಶ ಹೀಗೆ ಬದಲಾಯಿತು ಅಂದ್ರ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಒಂದ್ ಕಡೆ ಕಂಪಿಸ್ತಾ ಇರೋ ಭೂಮಿ, ಮಗದೊಂದ್ ಕಡೆ ರಣ ಭಯಂಕರವಾಗಿ ಕಾಡ್ತಾ ಇರೋ ಚಳಿ, ಇನ್ನೊಂದ್ ಕಡೆ ವಾಯು ಮಾಲಿನ್ಯ. ನಿಜಕ್ಕೂ ದೆಹಲಿಯ ಪರಿಸ್ಥಿತಿ ಯಾಕೆ ಹೀಗೆ ಬದಲಾಯಿತು ಅನ್ನೋ ಪ್ರಶ್ನೆಯನ್ನ ಸೃಷ್ಟಿಸ್ತಾ ಇದೆ. ಯಾಕೆ ದೆಹಲಿ ಸುತ್ತ ಇಂತಹ ವಿಷವರ್ತುಲ ಸೃಷ್ಟಿಯಾಯಿತು ಅನ್ನೋದಕ್ಕೆ ಉತ್ತರ ಈ ಸ್ಟೋರಿಯಲ್ಲಿದೆ ನೋಡಿ. 7 ವರ್ಷದ ಆಯಸ್ಸು ಕಿತ್ಕೊಳ್ಳುತ್ತಾ ದೆಹಲಿ ಗಾಳಿ. ಚಳಿ ಹೆಚ್ಚಾದರೆ ಕೊರೋನಾ ಮುಂದೇನ್ ಗತಿ? ದೆಹಲಿ ಕೊರೋನಾದ ಒಂದು ಅಲೆ, 2ನೇ ಅಲೆ, 3ನೇ ಅಲೆಯನ್ನು ನೋಡಿತಾಯ್ತು. ಇದೀಗ ಬ್ರಿಟನ್ ಅಲೆಗೆ ಸಿಕ್ಕಿ ನಲುಗ್ತಾ ಇದೆ. ಇದರ ಮಧ್ಯೆ ವಿಪರೀತ ಚಳಿ ಬೇರೆ ವಕ್ಕರಿಸಿ ಕುಂತಿದ್ದು ಈ ಚಳಿಯೇ ಅದಲ್ಲಿ ಕೊರೋನಾ ಹರಡುವಿಕೆಗೆ ಸಂಪರ್ಕ ಸೇತುವೆ ಆಗುತ್ತೋ ಅನ್ನೋ ಭಯ ಕಾಡ್ತಿದೆ. ಆದರೆ ಒಂದಷ್ಟು ಜನರಿಗೆ ದೆಹಲಿಯ ವಿಷಗಾಳಿಗೆ ಸಾವಿನ ಭಯ ತಂದಿದೆ. ಯಾಕಂದ್ರೆ ದೆಹಲಿ ಗಾಳಿ ಕುಡಿದ್ರೆ ಒಬ್ಬ ಮನುಷ್ಯನ ಆಯಸ್ಸು 7 ವರ್ಷ ಕಡಿಮೆ ಆಗ್ತಾ ಬರುತ್ತಂತೆ. ಹೌದು, ಸಾಮಾನ್ಯವಾಗಿ ವಾಯು ಗುಣಮಟ್ಟ ಸೂಚ್ಯಾಂಕ 60ರ ಮೇಲೆ ಏರಿದ್ರೇನೆ ಅನಾರೋಗ್ಯಕರ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ದೆಹಲಿಯ ವಾಯು ಗುಣಮಟ್ಟ ಸೂಚ್ಯಾಂಕ ಎಷ್ಟಿದೆ ಅಂದ್ರೆ 500 ಇದೆ. ಅಂದ್ರೆ 10 ಪಟ್ಟಲ್ಲ, 15 ಪಟ್ಟು ಡೇಂಜರ್ ಝೋನ್ ನಲ್ಲಿ ದೆಹಲಿ ಇದೆ. ಇದರಿಂದ ನಾಗರಿಕರಲ್ಲಿ ಕಣ್ಣು ಉರಿ, ಗಂಟಲು ನೋವು, ಉಸಿರಾಟದ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ. ಇದರಿಂದ ಕೊರೋನಾ ವ್ಯಾಪಕವಾಗಿ ಹರಡುವ ಭೀತಿಯೂ ಎದುರಾಗಿದೆ. ಒಂದಿಷ್ಟು ರಿಪೋರ್ಟ್ಗಳು ಹೇಳ್ತಿರೋ ಪ್ರಕಾರ ದೆಹಲಿಯ ಗಾಳಿಯನ್ನ ಸೇವಿಸಿಬಿಟ್ರೆ ಒಬ್ಬ ಮನುಷ್ಯನ ಆಯಸ್ಸು ಸುಮಾರು 7ರಿಂದ 10 ವರ್ಷ ಕಡಿಮೆ ಆಗ್ಬಿಡುತ್ತಂತೆ. ಯಾಕಂದ್ರೆ 100 ವರ್ಷದ ಹಿಂದೆ ಇದ್ದ ದೆಹಲಿಯೇ ಬೇರೆ, ಈಗಿರೋ ದೆಹಲಿಯೇ ಬೇರೆ. ಹೌದು, 1901ರಲ್ಲಿ ದೆಹಲಿಯ ಜನಸಂಖ್ಯೆ ಇದ್ದಿದ್ದು ಕೇವಲ 4 ಲಕ್ಷ. ಆದ್ರೀಗ ದೆಹಲಿಯ ಜನಸಂಖ್ಯೆ ಹತ್ತತ್ರ 2 ಕೋಟಿಗೆ ಬಂದು ನಿಂತಿದೆ.
ಅಂದರೆ ದೆಹಲಿಯಲ್ಲಿ 4500 ಪಟ್ಟು ಜನಸಂಖ್ಯೆ ಹೆಚ್ಚಳವಾಗಿದೆ. ಬದಲಾಗುತ್ತಾ ದೆಹಲಿ, ಸ್ಥಳಾಂತರವಾಗುತ್ತಾ ರಾಜಧಾನಿ. ಇನ್ನು 2028ರ ವೇಳೆಗೆ ಹೀಗೆ ದೆಹಲಿ ಜನಸಂಖ್ಯೆ ಮುಂದುವರೆದಲ್ಲಿ ದೆಹಲಿಯ ಜನಸಂಖ್ಯೆ ಹತ್ತತ್ರ 4 ಕೋಟಿಗೂ ಹೆಚ್ಚಬಹುದು. ಇದರಿಂದ ದೆಹಲಿ ಸ್ಥಿತಿ ಮತ್ತಷ್ಟು ಕೈಮೀರಬಹುದು. ಅದು ಅಲ್ಲದೆ ದೆಹಲಿ ಒಂದು ಸಣ್ಣ ನಗರ ಆಗಿರೋ ಕಾರಣ, ಇಲ್ಲೇ ಪ್ರಮುಖ ಕಚೇರಿಗಳು ಇರೋ ಕಾರಣ ಸುಪ್ರೀಂ ಕೋರ್ಟ್ ಕೂಡ ಈ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದು ದೆಹಲಿಯನ್ನೇ ಸ್ಥಳಾಂತರಿಸುವುದಾದರೆ ಸ್ಥಳಾಂತರಿಸಿ ಅಂತ ಹೇಳಿಬಿಟ್ಟಿದೆ. ಈಗಾಗಲೇ ಒಂದಷ್ಟು ಚರ್ಚೆಗಳು ಇದರ ಬಗ್ಗೆ ನಡೀತಾ ಇದ್ದು ಹೈದರಾಬಾದ್ ದೆಹಲಿಯಾಗಿ ಮಾರ್ಪಾಟಾಗುತ್ತಾ ಅನ್ನೋ ಒಂದಷ್ಟು ಮಾತುಗಳು ಕೇಳಿ ಬರ್ತಿವೆ. ಎಸ್, ಏಪ್ರಿಲ್ ಟು ಜೂನ್ ದೆಹಲಿಯಲ್ಲಿ ಬಿಸಿಲಾರ್ಭಟ ಹೆಚ್ಚಾಗಿರುತ್ತೆ. ಜೂನ್ನಿಂದ ಅಕ್ಟೋಬರ್ ತನಕ ಮಳೆಯಾರ್ಭಟ ದೆಹಲಿಯನ್ನ ತತ್ತರಿಸುತ್ತೆ. ಅಕ್ಟೋಬರ್ ಟು ಜನವರಿ ಭಯಂಕರ ಚಳಿಗೆ ನಡುಗುತ್ತೆ. ಹೀಗೆ ವರ್ಷ ಪೂರ್ತಿ ದೆಹಲಿ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದೆ. ವಿಷಗಾಳಿಯಂತೂ ಸೀಸನ್ ಲೆಕ್ಕ ಇಲ್ಲದೆ ಕಾಡ್ತಾನೆ ಇದೆ. ಇದೀಗ ಇದರ ಮಧ್ಯೆ ಕೊರೋನಾ ಬೇರೆ ಕಾಡ್ತಿದೆ. ವಿಷದ ಕೂಪದಲ್ಲಿ ಭಾರತವನ್ನ ಕಾಡ್ತಿರೋ ಕೊರೋನಾ ಭಾರತದ ಸುತ್ತ ವಿಷವ್ಯೂಹ ಸೃಷ್ಟಿಸಿಕೊಳ್ತಿದ್ರೆ ದೆಹಲಿ ಸುತ್ತ ವಿಷಗಾಳಿ ವಿಷವ್ಯೂಹ ಸೃಷ್ಟಿಸಿಕೊಂಡಿದೆ. ದೆಹಲಿ ಜಗತ್ತಿನ 2ನೇ ಅತಿ ದೊಡ್ಡ ವಿಷಗಾಳಿ ನಗರ ಎನಿಸಿಕೊಂಡಿದೆ. ಆದರೆ ಭಾರತದ ಸುತ್ತ ವಿಷವ್ಯೂಹ ಸೃಷ್ಟಿಯಾಗಿದ್ಯಾ ಅನ್ನೋ ಪ್ರಶ್ನೆ ಕಾಡೋಕೆ ಕಾರಣ ಜಗತ್ತಿನ ವಾಯುಮಾಲಿನ್ಯ ನಗರಗಳ ಪೈಕಿ ಭಾರತದ 3 ನಗರಗಳು ಕೂಡ ಇವೆ ಅನ್ನೋದು. ಯಾವುದು ಆ ನಗರಗಳು ಅಂದ್ರ ಹೇಳ್ತೀವಿ ಬ್ರೇಕ್ ಆದ್ಮೇಲೆ. ಚಳಿ, ಕೊರೋನಾ, ವಿಷಗಾಳಿ, ಭೂಕಂಪ, ಭಯೋತ್ಪಾದಕರ ಕೃತ್ಯ ಇದಿಷ್ಟು ದೆಹಲಿಯ ಪರಿಸ್ಥಿತಿಯನ್ನೇ ಬದಲಿಸಿದೆ. ಆದರೆ ಭಾರತದ ಸುತ್ತ ವಿಷವ್ಯೂಹ ಆವರಿಸಿಕೊಂಡಿದ್ಯಾ ಅನ್ನೋದಕ್ಕೆ ಕಾರಣ ಬೇರೆನೇ ಇದೆ. ಅದೇನು ಅನ್ನೋ ಸ್ಟೋರಿ ಎಲ್ಲಿದೆ ನೋಡಿ. ವೀಕ್ಷಕರೇ, ಭಾರತಕ್ಕೆ ಚೀನಾ ವೈರಸ್ ಅಲ್ಲದೆ ಬ್ರಿಟನ್ ವೈರಸ್ ಕಾಲಿಟ್ಟಾಯಿತು. ಈ ಆತಂಕದ ನಡುವೆಯೇ ಉತ್ತರ ಭಾರತದೆಲ್ಲೆಡೆ ಅಲ್ಲದೆ ದಕ್ಷಿಣ ಭಾರತದಲ್ಲೂ ಚಳಿ ಆವರಿಸಿಕೊಂಡಿದೆ. ಕರ್ನಾಟಕದ ಬೀದರ್ನಲ್ಲೂ ಭಯಂಕರ ಚಳಿ ಆವರಿಸಿತ್ತು. ಬೆಂಗಳೂರು ಕೂಡ ಊಟಿಯಂತಾಗ್ಬಿಟ್ಟಿತ್ತು. ಇನ್ನು ಉತ್ತರ ಭಾರತವನ್ನಂತೂ ಕೇಳಲೇಬಾರದು, ಅಷ್ಟು ಚಳಿ ಈಗಲೂ ಅಲ್ಲಿ ಆವರಿಸಿದೆ. ದೆಹಲಿಯಲ್ಲಿ ಅತಿ ಕನಿಷ್ಠ ತಾಪಮಾನ ದಾಖಲಾದ ಹಿನ್ನೆಲೆ ದಟ್ಟ ಮಂಜು ಆವರಿಸಿ ಜನರಿಗೆ ಕಿರಿಕಿರಿ ಉಂಟಾಯಿತು. ಹೇಳಬೇಕು ಅಂದ್ರೆ ಚಳಿ ಶೀತಗಾಳಿಯಿಂದ ದಟ್ಟ ಮಂಜು ಕವಿದಿರೋದಲ್ಲದೆ ವಾಯುಮಾಲಿನ್ಯದಿಂದ ಈ ದಟ್ಟ ಮಂಜು ಕೂಡ ವಿಷದ ರೂಪದಲ್ಲಿ ದೆಹಲಿ ಜನರನ್ನ ಕಾಡ್ತಾ ಇದೆ. ಗಾಳಿಯ ಗುಣಮಟ್ಟ ತುಂಬಾ ಹದಗೆಟ್ಟ ಕಾರಣ ಸಾಮಾನ್ಯವಾಗಿಯೇ ಅನಾರೋಗ್ಯ ಕಾಡುತ್ತೆ. ಅದರ ಮಧ್ಯೆ ಚಳಿ ಮತ್ತು ಕೊರೋನಾ ಕೂಡ ಬಾಧಿಸೋಕೆ ಆರಂಭಿಸಿದೆ. ಇನ್ನು ದೆಹಲಿಗೆ ಮಾತ್ರ ಈ ವಿಷಗಾಳಿ ಕಾಡ್ತಿಲ್ಲ. ಇಂಥ ವಿಷಗಾಳಿ ಕೋಲ್ಕತ್ತಾ, ಮುಂಬೈ ನಗರವನ್ನು ಕಾಡ್ತಿದೆ. ಯಾಕಂದ್ರೆ ಕೋಲ್ಕತ್ತಾ ಜಗತ್ತಿನ ವಾಯುಮಾಲಿನ್ಯ ನಗರಗಳ ಪೈಕಿ 5ನೇ ಸ್ಥಾನದಲ್ಲಿದ್ರೆ 6ನೇ ಸ್ಥಾನದಲ್ಲಿದೆ ಮುಂಬೈ. ನಗರ ಅದೆಷ್ಟು ಡೇಂಜರ್ನಲ್ಲಿದೆ ಅನ್ನೋದನ್ನ ನೋಡೋದಾದ್ರೆ ಬೆಂಗಳೂರು 82ನೇ ವಾಯುಮಾಲಿನ್ಯ ಸ್ಥಳ ಎನಿಸಿಕೊಂಡಿದೆ. ಹೀಗಾಗಿ ಕ್ರೂರಿ ಕೊರೋನಾ, ರಣಚಳಿ, ವಿಷಗಾಳಿ ಇವೆಲ್ಲವೂ ಒಂದು ರೀತಿ ಭಾರತದಾದ್ಯಂತ ವಿಷವ್ಯೂಹದಂತೆ ಸುತ್ತಕೊಂಡಿದೆ. ಈ ವಿಷವ್ಯೂಹದಿಂದ ಭಾರತ ಆದಷ್ಟು ಬೇಗ ಮುಕ್ತಿ ಹೊಂದಲಿ ಅನ್ನೋದೇ 136 ಕೋಟಿ ಭಾರತೀಯರ ಆಶಯ. ನೋಡಿದ್ರಲ್ಲ ವೀಕ್ಷಕರೇ, ಭಾರತದಾದ್ಯಂತ ಕೊರೋನಾ ಹರಡಿರೋವಾಗಲೇ ಚಳಿ ಅದ್ಯಾವ ಮಟ್ಟಕ್ಕೆ ಕಾಡ್ತಾ ಇದೆ. ಚಳಿಯಿಂದಾನೇ ಕೊರೋನಾ ಮತ್ತಷ್ಟು ಬಾಧಿಸುವ ಆತಂಕ ಎದುರಾಗಿದ್ದು ಯಾಕೆ? ಅದರಲ್ಲೂ ದೆಹಲಿ ಅದೆಂತಹ ರಣಚಳಿಗೆ ಸಿಲುಕಿದೆ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.
ಈ ವಾರ್ತೆ